Hey everyone, welcome back to our channel ESF Standards. In this lecture, we are going to discuss about the important questions of analysis and design of algorithms, subject code BCS 401. So in this video, I'm going to explain with the two audio languages, Kannada and English. So because of so many students cannot understand the Kannada, for them it will be more helpful from now onwards. Okay, actually it's a regular video. Basically, it's a regular video. ಸೊ ಯಾರನ್ನು ಹೊಸಬ್ರು ನೋಡ್ತಿದ್ರೆ ನಿಮಗೆ ಇದೆಲ್ಲ ಅರ್ಥ ಆಗಲ್ಲ. ಇವಾಗಿಂದ ನೋಡಿಕೊಂಡು ಫಾಲೋ ಮಾಡ್ಕೊಂಡು ಹೋಗಿ ನಮ್ಮ ವೀಡಿಯೋಯಿಂದ. ಸೊ ಇಟ್ಸ್ ಎ ರೆಗ್ಯುಲರ್ ವೀಡಿಯೋ. ಇಟ್ ಆರ್ ಗೆಟಿಂಗ್ ಲೈಕ್ 95 ಪ್ಲಸ್ ಮಾರ್ಕ್ಸ್ ಆ್ಯಂಡ್ 2.2 ವೀಡಿಯೋಸ್ ಆ್ಯಂಡ್ 3.2 ವೀಡಿಯೋಸ್ ವಿಲ್ ಬಿ ಅಪ್ಲೋಡ್ ಇನ್ ಅವರ್ ಚಾನಲ್. ಸೊ 2.2 ವೀಡಿಯೋಸ್ ಏನಂದರೆ ಲೈಕ್ 75 ಪ್ಲಸ್ ಮಾರ್ಕ್ಸ್ ವಿಲ್ ಟಾರ್ಗೆಟಿಂಗ್ ಫಾರ್ 75 ಪ್ಲಸ್ ಇನ್ 2.2 ವೀಡಿಯೋಸ್. ಇನ್ 3.2 ವೀಡಿಯೋಸ್ ಲೈಕ್ 45 ಪ್ಲಸ್ ಮಾರ್ಕ್ಸ್ ಆ್ಯಂಡ್ 50 ಮಾರ್ಕ್ಸ್ ವಿ ಆರ್ ಟಾರ್ಗೆಟಿಂಗ್ ಫಾರ್. ಓಕೆ, ಮೀನ್ಸ್ ಡಿಫ್ರೆನ್ಸ್ ಏನು ಅಂತ ಕೇಳಿದರೆ ಮೀನ್ಸ್ ಡಿಫ್ರೆನ್ಸ್ ಆಫ್ 2.2 3.2 ರೆಗ್ಯುಲರ್. ಓಕೆ, actually it's considered like uh, 12 questions or 10 questions. Okay, 10 questions ಇಲ್ಲ 12 questions ಟಾರ್ಗೆಟ್ ಮಾಡ್ತಾ ಇರ್ಬೋದು. ಮೀನ್ಸ್ ಕ್ವಶನ್ಸ್ ಎಷ್ಟು ಮಲ್ಟಿಪಲ್ ಕ್ವಶನ್ಸ್ ಇರ್ತವೆ ಅಂತ. ಸೊ ಇನ್ 2.2 ವೀಡಿಯೋಸ್ ಲೈಕ್ 5-6 ಕ್ವಶನ್ಸ್ ಇರ್ತವೆ, 6 ಕ್ವಶನ್ಸ್ 7 ಕ್ವಶನ್ಸ್ ಇಟ್ಸ್ ದಟ್ಸ್ ಅಪ್ರಾಕ್ಸಿಮೇಟ್ ಅದು ಮ್ಯಾಕ್ಸಿಮಮ್. ಓಕೆ, ಇನ್ 3.2 ವೀಡಿಯೋಸ್ ಬಂದುಬಿಟ್ಟು only the 3 questions, 3 guaranteed questions. Actually in ADA in 3.2 video only you can get 85 plus marks, means pakka 85 marks you can get in this 3.2 videos only. But also 50 marks I will not, it's okay. Actually subjects difference will be there, right? So only, ಸೊ ಇದ್ರಲ್ಲಿ ಬಂದುಬಿಟ್ಟು ರೆಗ್ಯುಲರ್ ವಿಡಿಯೋ ನಿಮಗೆ ಓಸ್ಲಿ ಡಿ ಎಸ್ ಸಿ ಬಂದುಬಿಟ್ಟು ಡಿ ಎಸ್ ಸಿ ವಿಲ್ ಗಾಟ್ ಲೈಕ್ 90 ಮಾರ್ಕ್ಸ್ ಔಟ್ ಆಫ್ 100 ನಿಮಗೆ ಎಕ್ಸಾಮ್ಸಲ್ಲಿ. ಸೊ ಇವಾಗ ನಿಮ್ಮ ಸೀನಿಯರ್ಸ್ಗೆ ಎ ಡಿ ಎ ಬಂದುಬಿಟ್ಟು 97 ಬಂದಿತ್ತು, 97 ಔಟ್ ಆಫ್ 100 ಆಯಿತಾ. ಸೊ ಇವಾಗ ಏನಂದರೆ ನಮ್ಮ ಟಾರ್ಗೆಟ್ ಬಂದುಬಿಟ್ಟು ಟಾರ್ಗೆಟಿಂಗ್ ಫಾರ್ ಔಟ್ ಆಫ್ ಇನ್ ದ ಎ ಡಿ ಎ ಸಬ್ಜೆಕ್ಟ್. ಓಕೆ, ಪ್ಲೀಸ್ ಎವ್ರಿ ಒನ್, ನಾನು ಏನು ಕ್ವಶನ್ಸ್ ಕೊಟ್ಟಿದ್ದೀನಿ ಫಸ್ಟ್ ಟಾಪ್ ಟು ಎಂಡ್ವರೆಗೂ ಏನು ಕ್ವಶನ್ಸ್ ಅಪ್ಲೋಡೆಡ್, ಪ್ಲೀಸ್ ಎವ್ರಿ ಒನ್ ಈಚ್ ಕ್ವಶನ್ ಏನಿದೆ ಪ್ರತಿಯೊಂದು ಕ್ವಶನ್ ಕೂಡ ನೀವು ಎಕ್ಸಾಮ್ಗೆ ಓದಲೇಬೇಕು. ಯಾಕಂದರೆ ಇದು ಈಸಿ ಸಬ್ಜೆಕ್ಟ್ ಆಗಿರುತ್ತೆ. ಪ್ರತಿಯೊಂದು ಕ್ವಶನ್ ಫೋಕಸ್ ಮಾಡಿ ಆನ್ಸರ್ಸ್ ಆಲ್ಸೋ ವೇರ್ ಅಪ್ಲೋಡೆಡ್ ನಾವು. ಓಕೆ, ಯು ಕ್ಯಾನ್ ಸಿ ಇಯರ್ ನಾನೇ ಓನೋಕೆ ಮೀನ್ಸ್ ಐ ಓನ್ಲಿ ರೋಟ್ ಬೈ ಮೈ ಓನ್. ಓಕೆ, ಈಗ ಏನು ಗೊತ್ತು ದಿಸ್ ಆನ್ಸರ್ಸ್. ಓಕೆ, ನಾನು ಸ್ಕ್ರೋಲ್ ಡೌನ್ ಮಾಡ್ತಾಯಿದ್ದೀನಿ, ನಿಮಗೆ ಪ್ರತಿಯೊಂದು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ಎಲ್ಲಿ ಅಂತ ಕೂಡ ಹೇಳ್ತೀನಿ. ಓಕೆ, ಸೊ ಯು ಕ್ಯಾನ್ ಸಿ ಹಿಯರ್ all answer. If you read this 33 pages you can visible, right? If you read 33 pages I can definitely tell you can get 100 out of 100 in this subject. Okay, I also wrote the all answers from each questions also. For all questions I wrote the answers also. ಓಕೆನಾ, ನೋಡ್ಬೋದು. ನೆಕ್ಸ್ಟ್ ಇದೆಲ್ಲ ಪ್ರತಿಯೊಂದು ಕೂಡ ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ಇಟ್ ಜಸ್ಟ್ ಸಿಂಪಲ್ ESF ಸ್ಟ್ಯಾಂಡರ್ಡ್ಸ್ ಅವರು ಸಫಾರಿ ಕ್ರೋಮ್ ಸಫಾರಿ ಎಲ್ಲೋ ಒಂದು ಹತ್ರ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ESF ಸ್ಟ್ಯಾಂಡರ್ಡ್ಸ್ ಅಂತ ಹೋದರೆ ನಿಮಗೆ ಓಪನ್ ಆಗುತ್ತೆ. ಸೊ ಫಸ್ಟ್ ಒಮ್ಮೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ರಿಜಿಸ್ಟರ್ ಆದಮೇಲೆ ಲಾಗಿನ್ ಮಾಡಿಕೊಂಡು ನಿಮಗೆ ಇನ್ನೇನಿದೆ ಆ್ಯಕ್ಸೆಸ್ಸು ನಿಮ್ಗೆ ಈ ಥರ ಬರುತ್ತೆ. ಸೊ ಅದರಿಂದ ಎಕ್ಸ್ಪ್ಲೋರ್ ಕೋರ್ಸಸ್ ಅಂತ ಇರುತ್ತೆ. ಸೊ ನೋ ನೀಡ್ ಟು ಬೈ, ನಾನು ಇವಾಗ ಹೇಳಲ್ಲ ಯಾರು ಬೈ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ನಾನು ಹೇಳ್ತೀನಿ ಸ್ವಲ್ಪ ದಿವಸ ಆದಮೇಲೆ ಅವಾಗ ಬೈ ಮಾಡಿ ಆಯಿತಾ, ಬೇಕಾದರೆ ಇಂಟ್ರೆಸ್ಟೆಡ್ ಇದ್ದರೆ. ಓಕೆ, ಸೊ ಎಕ್ಸ್ಪ್ಲೋರ್ ನಾವು ಅಂತಿರುತ್ತೆ. ಸೊ ಇದರಲ್ಲಿ ಪ್ರತಿಯೊಂದು ನೋಡ್ಬೋದು. ಈಸ್ ಫ್ರೀ ಕೋರ್ಸ್ ಅಂತ ಇರುತ್ತೆ. ಇಟ್ಸ್ ಎಸ್ಪೆಷಲಿ ಫ್ರೀ ಫಾರ್ ಎವ್ರಿ ಒನ್ ಆಯಿತಾ. ಫ್ರೀ ಕೋರ್ಸಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವಿಡಿಯೋ ಲೆಕ್ಚರ್ಸ್ ಏನಿದೆ, ಈ ವಿಡಿಯೋ ನಾನು ಇವಾಗ ಏನು ರಿಕಾರ್ಡ್ ಮಾಡ್ತೀನಿ ಈ ವಿಡಿಯೋ ಕೂಡ ಇಲ್ಲಿ ಅಪ್ಲೋಡ್ ಆಗಿರುತ್ತೆ. ಆ್ಯಂಡ್ ಸ್ಟಡಿ ಮೆಟೀರಿಯಲ್ಸ್ ಕೂಡ ಇಲ್ಲೇ ಅಪ್ಲೋಡ್ ಆಗುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಇಲ್ಲೇ ಆನ್ಸರ್ಸ್ ಕೂಡ ಇಲ್ಲೇ ಅಪ್ಲೋಡ್ ಆಗುತ್ತೆ. So these answers, okay, all these answers will be uploaded in ESF standards only. Okay, so just go to Google or Chrome anyway, just type the ESF standards. ಇದರಿಂದ ನೋಡ್ಕೊಂಡು ಫ್ರೀ ಕೋರ್ಸಸ್ ಇರುತ್ತೆ, ನಮ್ಮ ವೆಬ್ಸೈಟ್ ಇರುತ್ತೆ, ಅಲ್ಲಿ ನೋಡ್ಕೊಬೋದಾಯ್ತಾ. ಸೊ ESF ಸ್ಟ್ಯಾಂಡರ್ಡ್ಸ್. ಓಕೆ, ಸೊ ಮೆನಿ ಆಫ್ ದ ಸ್ಟೂಡೆಂಟ್ಸ್ ಆರ್ ರಿಕ್ವೆಸ್ಟೆಡ್ ಟು ಡೂ ವೀಡಿಯೋಸ್. ಆ್ಯಕ್ಚುಲಿ ಇದಕ್ಕೆ 3 days ಇಸ್ ಮೋರ್ ದೆನ್ ಎನಫ್ ಅಂತ ಹೇಳಿ ಇಟ್ಸ್ 5 days ವಿ ಆರ್ ಹ್ಯಾವಿಂಗ್. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. ಓಕೆ, ಇಲ್ಲಿ ಟಾರ್ಗೆಟ್ ಲೈಕ್ ಔಟ್ ಆಫ್ ಆಯಿತಾ, ಔಟ್ ಆಫ್ ಔಟ್. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ದ ವೀಡಿಯೋ, ನೀವು ಇಷ್ಟೊಂದು ಕಂಪ್ಲೀಟಾಗಿ ಇಷ್ಟೊಂದು ವೀಡಿಯೋಗೋಸ್ಕರ ನಿಮಗೆಲ್ಲರೂ ವೈಟ್ ಮಾಡ್ತಿದ್ದೀರ ಅಂದರೆ ಸಮಥಿಂಗ್ ಇಸ್ ದೇರ್ ಇನ್ ದಿಸ್ ಚಾನಲ್ ಆಯಿತಾ. ಸೊ ನಿಮ್ಮ ಜೂನಿಯರ್ಸ್ ಕೂಡ ಇದೇ ಥರ ಬೇಕು ಅಂದರೆ, ಅವ್ರಿಗೂ ಗೊತ್ತಾಗಬೇಕು ಅಂದರೆ, ಸೊ ಪ್ಲೀಸ್ ಎವ್ರಿ ಒನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದೇ ಥರ ತುಂಬ 2.0 3.0 ವೀಡಿಯೋಸ್ ಬಂದಿರೋಕ್ಕೆ ಸೊ ಪ್ರತಿಯೊಬ್ಬರು ಲೈಕ್ ಮಾಡೋದು ಜವಾಬ್ದಾರಿ ಆಗಿರುತ್ತೆ. ಎವ್ರಿ ಒನ್ ಶುಡ್ ಬಿ ಕಾಂಟ್ರಿಬ್ಯೂಟ್ ಇನ್ ಅವರ್ ಚಾನಲ್. ಓಕೆ, ಸೊ 1K ಲೈಕ್ಸ್ ಟಾರ್ಗೆಟ್ ಮಾಡಿದ್ದೀನಿ ಫಾರ್ 2.0 ವೀಡಿಯೋಸ್. ಓಕೆ, ನಿಮಗೆ 2.0 ವೀಡಿಯೋಸ್ ಬೇಕಂದರೆ 1K ಲೈಕ್ ಕಂಪ್ಲೀಟ್ ಮಾಡಿ. ಐ ಕ್ಯಾನ್ ಡೆಫಿನೆಟ್ಲಿ ಟೆಲ್ ಯು ಐ ವಿಲ್ ಮೇಕ್ ಇಟ್ 2.0 ವೀಡಿಯೋ ಆಫ್ಟರ್ ಡಿಂಗ್ 1K ಲೈಕ್ಸ್. ಓಕೆ, ನೋಡ್ತೀರಾ, ತುಂಬ ಜನ ನೋಡ್ತೀರಾ, ಬಟ್ ಲೈಕ್ ಯಾರು ಮಾಡ್ತಿಲ್ಲ. ಸೊ 1K ಟಾರ್ಗೆಟ್ ಮಾಡ್ತಿದ್ದೀನಿ, 1K ಲೈಕ್ಸ್ ಕಂಪ್ಲೀಟ್ ಮಾಡಿ. ಐ ವಿಲ್ ಡೂ ದ 2.0 ವೀಡಿಯೋಸ್. ಓಕೆ, ಲೆಟ್ಸ್ ಗೋ ಟು ದ ವಿಡಿಯೋ. ಓಕೆ, ಐ ಆಮ್ ಹ್ಯಾಪಿ ವಿತ್ ದಟ್. ಸೊ ಮೆನಿ ಸ್ಟೂಡೆಂಟ್ಸ್ ಆರ್ ಆಸ್ಕಿಂಗ್ ಫ್ರಮ್ past 15 days important questions. Okay, actually we are wasting our time doing the answers, writing the answers. So time was wasted here only. So let's go to the video.
ಡಿಫೈನ್ ಅಲ್ಗರಿದಮ್, ಎಕ್ಸ್ಪ್ಲೇನ್ ದ ನೋಟೇಷನ್ಸ್, ಅಸ್ಟ್ರೋಮೆಟಿಕ್ ನೋಟೇಷನ್, ಬಿಗ್ ಹೋ ನೋಟೇಷನ್ಸ್, ಒಮೆಗಾ ಥೀಟಾ ವೆರಿ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಫಂಡಮೆಂಟ್ಸ್ ಆಫ್ ಅಲ್ಗರಿದಮ್, ಪ್ರಾಬ್ಲಮ್ ಸಾಲ್ವಿಂಗ್, ಇದಕ್ಕೂ ಡಯಾಗ್ರಾಮ್ ಇದೆ. ಮೀನ್ಸ್ ಫಾರ್ ದಿಸ್ ಕ್ವಶನ್ ಡಯಾಗ್ರಾಮ್ ಇದೆ ಆಲ್ಸೋ ಅಪ್ಲೋಡೆಡ್ ದೇರ್ ಓನ್ಲಿ. ಆ್ಯಂಡ್ ಎಕ್ಸ್ಪ್ಲೈನ್ ದ ಜನರಲ್ ಪ್ಲಾನ್ ಆಫ್ ಅನ್ ಅನಾಲಿಸಿಸ್ ಎಫಿಷಿಯನ್ಸಿ ರಿಕರ್ಸಿವ್ ಅಲ್ಗರಿದಮ್, ಈಸಿ ಕ್ವಶನ್. ಸಜೆಸ್ಟ್ ದ ರಿಕರ್ಸಿವ್ ಅಲ್ಗರಿದಮ್, ಫೈಂಡ್ ದ ಫ್ಯಾಕ್ಟೋರಿಯಲ್ ನಂಬರ್, derive its efficiency. In this three of the question, one of the question is going to come in for exams, fixed questions ಆಯಿತಾ. ಪ್ರತಿಯೊಂದು ಅಷ್ಟೇ ಈ 3 ಕ್ವಶನ್ಸಲ್ಲಿ ಏನಿದೆಯಲ್ಲ ಇದೇ ಕ್ವಶನ್ಸೇ ಬರೋದು ಎಕ್ಸಾಮ್ಸ್ಗೆ ಆಯಿತಾ. ಸೊ ಇದರಿಂದ 3 ಕ್ವಶನ್ಸ್ ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಲ್ರು, ಇನ್ನೇನು ಬೇಕು ನಿಮಗೆ, ಓದೋದಷ್ಟೇ ಬೇಕಾಗಿರೋದು. ಸ್ಟಾರ್ಟ್ ಮಾಡಿ ಓದೋಕ್ಕೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಆಯಿತಾ. ಔಟ್ ಆಫ್ ಇಟ್ ತೊಗೊಳ್ಳಿ ಆಯಿತಾ. ಸೊ 10 out of 10 ಈಸಿಯಾಗಿ ತೊಗೋಬೋದು ಈ ಮಾಡಲ್ಲಿ. ಯು ಕ್ಯಾನ್ ಗೋ ಇಟ್ಸ್ ಈಸಿಲಿ 10 out of 10 ಮ್ಯಾಕ್ಸ್ ಆಯಿತಾ. ಸೊ ಲೆಟ್ಸ್ ಇದೆ ಇನ್ ಪಾರ್ಟ್ ಬಿ. ಓಕೆ, ಡಿಸೈನ್ ಅಲ್ಗರಿದಮ್ ಆಫ್ ಸರ್ಚ್ ಎಲಿಮೆಂಟ್ಸ್ ಆಫ್ ಎನ್ ಅರೇ ಯೂಸಿಂಗ್ ಸೀಕ್ವೆನ್ಷಿಯಲ್ ಸರ್ಚ್ ಆಯಿತಾ. ಡಿಸ್ಕಸ್ ದ ಇಟ್ಸ್ ಎಫಿಷಿಯನ್ಸಿ, ಬೆಸ್ಟ್ ಕೇಸ್, ವರ್ಸ್ಟ್ ಕೇಸ್, ಆ್ಯಾವ್ರೇಜ್ ಕೇಸ್. ಎಕ್ಸ್ಪ್ಲೈನ್ ಇಟ್ಸ್ ವೇರಿಯಸ್ ಟೈಪ್ಸ್ ಆಫ್ ಅಲ್ಗರಿದಮ್, ಡಿಸೈನ್ ಆ್ಯಂಡ್ ಅನಾಲಿಸಿಸ್ ಆಫ್ ಪ್ರೊಸೆಸ್ ವಿತ್ ಅನ್ ಫ್ಲೋ ಡಯಾಗ್ರಾಮ್. ಓಕೆ, easy question. Okay, with the algorithms derive the worst case efficiency, bubble sort, with a neat diagram, explain different types of designing, analyzing an algorithm. Very important questions ಆಗಿರುತ್ತೆ. So in this 4 of the question, one question will going to come in for the exams. Please everyone read okay this question, 3 or 4 of the questions. Okay, so in this ಪಾರ್ಟ್ ಬಿ ಯು ಕ್ಯಾನ್ ಗೆಟ್ ಈಸಿಲಿ 20 for 20 ಮಾರ್ಕ್ಸ್. ಪ್ರತಿಯೊಬ್ಬರು ಯಾವುದೇ ಕ್ವಶನ್ ಕೂಡ ಬಿಡೋಕ್ಕೆ ಹೋಗ್ಬಿಟ್ರು, ಆನ್ಸರ್ಸ್ ಕೂಡ ಬರ್ದಿದ್ದೀನಿ ನಿಮಗೋಸ್ಕರ. ಸೊ ಪ್ರತಿಯೊಬ್ಬರು ಅನಾಲಿಸಿಸ್ ಮಾಡಿ ಎಕ್ಸಾಮ್ ಓದಬೇಕಾಯ್ತಾ. ಸೊ ಈ ಮಾಡಲಲ್ಲಿ ಮಾಡ್ಯೂಲ್ 1ನಲ್ಲಿ 20 out of 20 ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು ಫ್ರಮ್ ದ ಮಾಡ್ಯೂಲ್ 1 ಆಯಿತಾ. ನೆಕ್ಸ್ಟ್ ಮಾಡ್ಯೂಲ್ 2 ಹೋಗೋಣ. ಮಾಡ್ಯೂಲ್ 2 ಹೋಗಿನ ಮುಂಚೆ ನಾನು ಒಂದೇ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ನಾನು ಇವಾಗ ವೀಡಿಯೋಗೆ ಹೋಗಿನ ಮುಂಚೆ ನಾನು ಸ್ವಲ್ಪ ಹೇಳ್ತೀನಿ ಫಾರ್ ಯುವರ್ ಎಕ್ಸಾಮ್ಸ್ ಆಯಿತಾ. ಮಾಡ್ಯೂಲ್ 2 ಹೋಗಿನ ಮುಂಚೆ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಹೆಂಗೆ ಬರೀಬೇಕು ಅಂತ. ಓಕೆ, ನೀವು ಯಾರನ್ನ ರೆಗ್ಯುಲರ್ ವೀಡಿಯೋಸ್ ಪ್ರೀವಿಯಸ್ ಇಯರಿಂದ ಫಾಲೋ ಮಾಡ್ತೀರಿ ಸ್ಕಿಪ್ ಮಾಡಿ, ಯಾಕಂದರೆ ನಿಮಗೆ ಫಸ್ಟೇ ಹೇಳಿದ್ದೀನಿ ಆ ಸೆಮಲ್ಲೇ. ಸೊ ಇದರಲ್ಲಿ 3 ಸ್ಟೆಪ್ಸ್ ಇರುತ್ತೆ, ಮೀನ್ಸ್ ಡಿವೈಡ್ ಇಂಟು 3 ಸ್ಟೆಪ್ಸು. ಕನ್ಸಿಡರ್ ಇಟ್ಸ್ ಎ ಬುಕ್ಲೆಟ್ page 1 and booklet page 2. Okay, step 2 and step 3 steps will be there in the writing of answers ಆಯಿತಾ. ಇದ್ರಲ್ಲಿ ಬಂದುಬಿಟ್ಟು ಫಸ್ಟ್ ಬಂದುಬಿಟ್ಟು ಡೆಫಿನೇಷನ್ ಮೈನ್ ಇಂಪಾರ್ಟೆಂಟ್. ಅವ್ರ ಡೆಫಿನೇಷನ್ ಕೇಳಿಲ್ಲ ಅಂದರೂ ಕೂಡ ನೀವು ಡೆಫಿನೇಷನ್ ಬರೀಬೇಕಾಯ್ತಾ, ಮೀನ್ಸ್ ವೆರಿ ಇಂಪಾರ್ಟೆಂಟ್. ಸ್ಟೆಪ್ 1 ಡೆಫಿನೇಷನ್, ಸ್ಟೆಪ್ 1. ಆ್ಯಂಡ್ ಸ್ಟೆಪ್ 2 is types, means in step 2 types and diagrams and classifications or anything. ಎಸ್, ಲೈಕ್ ದಟ್ ಓನ್ಲಿ ಆಯಿತಾ. ಈ ಥರ ಏನೇನೋ ಒಂದು ಕ್ವಶನ್ ಕೊಟ್ಟಿದ್ರು ಕೂಡ ಇಲ್ಲಿ ಬರೀಬೇಕಾಗುತ್ತೆ. ಸ್ಟೆಪ್ 2 ಆಯಿತಾ. ಸ್ಟೆಪ್ 2 ಇಲ್ಲಿ ಈ ಪೇಜ್ ಏನಿದೆ ಫುಲ್ ಕಂಪ್ಲೀಟಾಗಿ ಕವರ್ ಮಾಡೋಕ್ಕೆ ಟ್ರೈ ಮಾಡೈತೆ ಈ ಪೇಜ್ನ. ಸ್ಟೆಪ್ 2 ಅಲ್ಲೇ. ಸ್ಟೆಪ್ 3 ಬಂದುಬಿಟ್ಟು ಎಕ್ಸ್ಪ್ಲನೇಷನ್. ಇವಾಗ ಏನು ಬರೀತಾರೆ ಈ ಡಯಾಗ್ರಾಮ್ ಆಗಲಿ ಸ್ಟೆಪ್ಸ್ ಆಗಲಿ ಪ್ರತಿಯೊಂದು ಕೂಡ ಎಕ್ಸ್ಪ್ಲನೇಷನ್ಸು ಇಲ್ಲಿ ಬರೆಯೋಕ್ಕೆ ಟ್ರೈ ಮಾಡೈತಾ. ಟ್ರೈ ಟು ರೈಟ್ ಹಿಯರ್ ಇಂಥ 1.5 page ಆಯಿತಾ. ಮೀನ್ಸ್ ಟ್ರೈ ಟು ಕವರ್ ಫಾರ್ ಈಚ್ ಕ್ವಶನ್ 2 pages. ಓಕೆ, ಆ್ಯಕ್ಚುಲಿ DSC ADAದಲ್ಲಿ ನಿಮಗೆ 5 pages ಕೂಡ ಆಗುತ್ತೆ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಅಂತ ಹೇಳ್ತೀನಿ. ಸೊ ಈ 3 steps ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಎವ್ರಿ ಒನ್ ಫಾಲೋ. ಓಕೆ, step 1 definition. Step 2, if you have any steps or diagrams, just write here. Okay, try to complete the first page. After that, next page write explanation about the if they ask you some of the algorithm steps. Yeah, if you don't write, you can write here. Okay, like that. So let's go to the model 2. In model 2, explain the concept of divide and conquer, design the algorithm, merge sort, and derive the time complexity. Very important. And define the topological sort, list the 2 approaches of a sorting, illustrate with an example, explain the Strands matrix of multiplication and derive its complexity, time complexity. Very very important. Okay, in this 3 of the question, one of the question going to come in your exams, it's a fixed questions. ಸೊ ನೋಡ್ಬೋದು ಈ 3 ಕ್ವಶನ್ಸ್ ಏನಿದೆಲ್ಲ ಈ 3 ಕ್ವಶನ್ಸ್ಗೂ ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀವಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 10 out of 10 ಇದರಿಂದ ಈ ಪಾರ್ಟಿಂದ ಬಂದುಬಿಡುತ್ತೆ ನಿಮಗೆ ಆಯಿತಾ. ಸೊ ವೆರಿ ವೆರಿ ಈಸಿ ಕ್ವಶನ್ಸ್ ಆಯಿತಾ ಈ 3 ಕ್ವಶನ್ಸು ಆಯಿತಾ. ಇದು ಯಾರು ಮಿಸ್ ಮಾಡೋಕ್ಕೆ ಹೋಗ್ಬಿಡುತ್ತೆ. ನೆಕ್ಸ್ಟ್, ಡೆವಲಪ್ ಎ ಕ್ವಿಕ್ ಸಾರ್ಟ್ ಅಲ್ಗರಿದಮ್ ಆ್ಯಂಡ್ ರೈಟ್ ಬೆಸ್ಟ್ ಕೇಸ್, ಮೇಕ್ ಯೂಸ್ ಆಫ್ ದಿಸ್ ಅಲ್ಗರಿದಮ್, ಸಾರ್ಟ್ ಲೀಸ್ಟ್ ಕ್ಯಾರೆಕ್ಟರಿಸ್ಟಿಕ್. ವೆರಿ ವೆರಿ ಈಸಿ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ಸೋ. ಓಕೆ, design the insertion sort algorithm, explain the time complexity, apply the insertion sort, following the elements. Very easy question. Insertion sort ಅಂದರೆ ಏನು ಮೀನ್ಸ್ ಅದರ ರಿಪ್ರೆಸೆಂಟೇಷನ್ ಮಾಡಬೇಕಾಗುತ್ತೆ. ಮೀನ್ಸ್ merge sort algorithm representation at the travel cells. I think everyone studies in a DSA only, pre post all orders, 3 orders. Okay, in order, pre order, post order, like that only you want to implement in the topological sort ಅಷ್ಟೇ ಇದೆ. ಸೊ 5 of the question, in the 5 of the question, one question is fixed for your exams ಅಂತ ಹೇಳ್ತೀನಿ ಆಯಿತಾ, for 10 marks. ಇನ್ ಕೇಸ್ 7 series ಬಂದರೂ ಕೂಡ
ಯು ಕ್ಯಾನ್ ಗೆಟ್ ಈಸಿಲಿ ಇನ್ ದಿಸ್ ಏನು ಕ್ವಶನ್ಸ್ ಕಾಣಿಸ್ತಿದೆಯಲ್ಲ ಈ ಕ್ವಶನ್ಸಿಂದನೇ ಎಕ್ಸಾಮ್ಸ್ ಬಂದುಬಿಡುತ್ತೆ ನಿಮಗೆ. ಸೊ ವೆರಿ ಇಂಪಾರ್ಟೆಂಟ್ ಆಗ್ತದೆ ಈ ಕ್ವಶನ್ಸ್ ಎಲ್ಲ ತುಂಬ ಆಯಿತಾ. ಸೊ ಲೆಟ್ಸ್ ಸಿ ದ ಮಾಡೆಲ್ 3 ಇಷ್ಟೊತ್ತವರೆಗೂ ನಮ್ಮ ವೀಡಿಯೋಸ್ ನೀವು ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಿದ್ದೀರ ಅಂದರೆ ಸಮ್ ಆಫ್ ದ ಬೆನಿಫಿಟ್ಸ್ ಯುವರ್ ಗೆಟಿಂಗ್ ಆಯಿತಾ. ಅದನ್ನು ನೀವು ನಮಗೂ ಮೋಟಿವೇಶನ್ ಥರ ಮಾಡಬೇಕು ಅಂದರೆ, ನಿಮಗೆ ಫರ್ದರ್ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂದರೆ ಜಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಬೆನಿಫಿಟ್ ಆಗಿರುತ್ತೆ ಈ ಚಾನಲ್ ಬಂದುಬಿಟ್ಟು. ಸೊ ಇಟ್ ವಿಲ್ ಬಿ ಮೋರ್ ಯೂಸ್ ಆಯಿತಾ. ಸೊ ಮಾಡೆಲ್ 3 ಹೋಗೋಣ. ಮಾಡೆಲ್ 3 ಬಂದುಬಿಟ್ಟು ಡಿಫೈನ್ ದ ಆರ್ಟ್ಸ್-ಪೋಲ್ ಅಲ್ಗಾರಿದಮ್ಸ್ ಫಾರ್ ಸ್ಟ್ರಿಂಗ್ ಮ್ಯಾಚಿಂಗ್, ಅಪ್ಲೈ ದ ಆರ್ಟ್ಸ್-ಪೋಲ್ ಅಲ್ಗಾರಿದಮ್ಸ್ ಟು ಫೈಂಡ್ ದ ಪ್ಯಾಟರ್ನ್ಸ್, define the heap, explain the properties of heap along with the representation, define AVL trees with an example, construct AVL trees for least key at the very indicating the steps of insertion rotation. Okay, ಈ 3 ಕ್ವಶನ್ಸ್ ಏನಿದೆಯಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಒನ್ ಆಫ್ ಕ್ವಶನ್ ಬಂದುಬಿಟ್ಟು ಒನ್ ಆಫ್ ದ ಕ್ವಶನ್ ಗೋಯಿಂಗ್ ಟು ಕಮ್ ಫಾರ್ ಎಕ್ಸಾಮ್ಸ್ ಫಿಕ್ಸ್ ಕ್ವಶನ್ಸ್ ಆಯಿತಾ. So one question will be coming in exam for fix. Okay, after that let's see the part B. In part B, define the heap means what, sort of in a following list of a heap sort, and representation is here heap sort in alphabetical order just to the representation. Okay, define heap, apply the heap sort list number of some values and ascending order with the array representation, construct the bottom up heap list, obtain the time complexity. Very very is important. Actually it's a sub questions, means same topic but I gave the different values. It's a homework, consider as a homework. Oh, you're writing exams, right? Yeah, let's consider as a homework, just do by your own self. Okay, actually for this also we uploaded the answers also, but it's okay, just try to read this also, means do the homework for you. Okay, after that so in this 3 of the question it's more than enough, it means it's including this one. So in 4 questions, 1 question fix ಆಗಿರುತ್ತೆ. So 1 question is going to come fix for your exams. So you can get like 10 marks easily in this module, in this part also. So it's optional, I will tell you, it's optional. Define the 2-3 trees and give the worst case efficiency operations on 2-3 trees. Build the 2-3 very easy question indicating each step of a key insertion. I had notes played ಆಯಿತಾ. So everyone try to read this question also, because you are targeting like out of 4 in this subject. Okay, ಸೊ ಈ ಮಾಡ್ಯೂಲಲ್ಲಿ ನಿಮಗೆ 20 out of 20 ಈಸಿಯಾಗಿ ತೊಗೋಬೋದ್ಬಿಟ್ಟು ಈ ಮಾಡ್ಯೂಲಲ್ಲಿ ಆಯಿತಾ. ಸೊ ಮಾಡ್ಯೂಲ್ 4 ಹೋಗಿನ ಮುಂಚೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಸೊ ವಾಟ್ ಆರ್ ದ ಹಾಫ್ಮ್ಯಾನ್ ಟ್ರೀ, ಕನ್ಸ್ಟ್ರಕ್ಟ್ ದ ಹಾಫ್ಮ್ಯಾನ್ ಟ್ರೀ ಫಾರ್ ಎ ಫಾಲೋಯಿಂಗ್ ಡೇಟಾ. ಇಟ್ಸ್ ಫಿಕ್ಸ್ ಕ್ವಶನ್ಸ್ ಆಗಿರುತ್ತೆ. ಈ ಹಾಫ್ಮ್ಯಾನ್ ಮೇಲೆ ಆ್ಯಕ್ಚುಲಿ ಇಟ್ಸ್ ಅ ಪಾರ್ಟ್ ಬಿ, ಹೇಳೋದು ಮಾಡ್ತೇನೆ ನಿಮಗೆ, ಇಟ್ಸ್ ಅ ಪಾರ್ಟ್ ಬಿ. ಮಾಡ್ಯೂಲ್ 5 ಆ್ಯಂಡ್ ಮಾಡ್ಯೂಲ್ 4 ಇಟ್ಸ್ ಅ ಪಾರ್ಟ್ ಬಿ ಆಯಿತಾ. ಇಂಪ್ಲಿಮೆಂಟೇಷನ್ ಕೊಡ್ತಾರೆ, ಇಂಪ್ಲಿಮೆಂಟೇಷನ್ ಕ್ವಶನ್ ಕೊಟ್ಟರು ಏನು ನಮ್ಗೆ ಬರುತ್ತೆ ಮಾಡೋಕ್ಕೆ, ಮೀನ್ಸ್ ಈ ವಿಡಿಯೋಸ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ ಹೆಂಗೆ ಮಾಡಬೇಕು ಅಂತ ಕೂಡ ತುಂಬ ಈಸಿ ಇರುತ್ತೆ ಆಯಿತಾ. ಸೊ ವಾಟ್ ಆರ್ ದ ಹಾಫ್ಮ್ಯಾನ್ ಟ್ರೀ ಆ್ಯಂಡ್ ಕನ್ಸ್ಟ್ರಕ್ಟ್ ದ ಹಾಫ್ಮ್ಯಾನ್ ಟ್ರೀ ಫಾರ್ ಫಾಲೋಯಿಂಗ್ ಡೇಟಾ. ಸೊ ಇದರಲ್ಲಿ 3 ಈಕ್ವೇಷನ್ಸ್ ಕೊಟ್ಟಿದ್ದೀನಿ ನಿಮಗೆ. ಸೊ ಐ ಗೇವ್ ದ 3 ಈಕ್ವೇಷನ್ಸ್. ಈ 3 ಈಕ್ವೇಷನ್ಸ್ ಬಂದುಬಿಟ್ಟು ಡಿಫ್ರೆಂಟ್ ವ್ಯಾಲ್ಯೂಸ್ ಆ್ಯಂಡ್ ಬಟ್ ದ ಕಾನ್ಸೆಪ್ಟ್ ಇಸ್ ಸೇಮ್ ಆಯಿತಾ. ಈ 3 ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ. ಈ 3 ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಈ 3 ಕ್ವಶನ್ಸಲ್ಲಿ ನಿಮಗೆ ಎಕ್ಸಾಮ್ಗೆ ಪಕ್ಕ ಒಂದು ಕ್ವಶನ್ ಇದೇ ಥರ ಕ್ವಶನ್ ಬಂದೇ ಬರುತ್ತೆ. ಇದು ಬಂದಿಲ್ಲ ಅಂದರೂ ಕೂಡ ನಾನು ಡೆಫಿನೆಟ್ಲಿ 100% ಹೇಳ್ತೀನಿ, ಈ 3 ಪ್ರಾಬ್ಲಮ್ ಸಾಲ್ವ್ ಮಾಡ್ತೇವೆ. ನಿಮಗೆ ಅದು ಯಾವುದೇ ಇಂಪ್ಲಿಮೆಂಟೇಷನ್ ಕ್ವಶನ್ ಇದ್ರ ಮೇಲೆ ಇಂಪ್ಲಿಮೆಂಟೇಷನ್ ಕ್ವಶನ್ ಕೊಟ್ಟರು ಕೂಡ ನೀವು ಎಕ್ಸಾಮ್ಗೆ ಮಾಡ್ತೀರಾ, ಇಟ್ಸ್ ಮೈ ಗ್ಯಾರಂಟಿ ಆಯಿತಾ. ಸೊ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಸಿಂಬಲ್ ಫ್ರೀಕ್ವೆನ್ಸಿ ಕೊಟ್ಟವ್ರೆ, ವ್ಯಾಲ್ಯೂಸ್ ಕೊಟ್ಟವ್ರೆ, ಎನ್ಕೋಡ್ ಮಾಡಬೇಕು, ಡಿಕೋಡ್ ಮಾಡಬೇಕು, ವೆರಿ ಈಸಿ ಇರುತ್ತೆ. ಸೊ ಇದೇನು ಆಲ್ಫಾಬೆಟಲ್ ಆರ್ಡರ್ ಇದೆಯಲ್ಲ ಅದನ್ನೇ ನೀವು ಡಿಕೋಡ್ ಮಾಡ್ತೀರಾ ಥ್ರೂ ಎ ನಂಬರ್ಸ್ ಆಯಿತಾ. ಸೊ ಕ್ಯಾರೆಕ್ಟರ್ ಪ್ರಾಬಬಿಲಿಟಿ ವೆರಿ ಈಸಿ ಕ್ವಶನ್ ಆಗುತ್ತೆ. ಇನ್ ದಿಸ್ 3 ಆಫ್ ದ ಕ್ವಶನ್, 1 ಆಫ್ ದ ಕ್ವಶನ್ ವಿಲ್ ಕಮ್ ಫಾರ್ ಯುವರ್ ಎಕ್ಸಾಮ್ಸ್ ಆಯಿತಾ. ಸೊ ಡಿಫೈನ್ ದ ಮಿನಿಮಮ್ ಸ್ಪಿನ್ನಿಂಗ್ ಆಫ್ ಟ್ರೀ ಆಫ್ ಆಲ್ಗರಿಥಮ್ಸ್, ಫೈಂಡ್ ದ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಗ್ರಾಫ್ ಆಯಿತಾ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ಅಷ್ಟೇ, ವೆರಿ ಈಸಿ ಕ್ವಶನ್ಸು, ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಸೊ ಆ್ಯಕ್ಚುಲಿ ವಿ ರೋಟ್ ಆನ್ಸರ್ಸ್ ಆಲ್ಸೋ ಸಮ್ವೇರ್, ಯು ಕ್ಯಾನ್ ಸಿ ದಿಸ್ ಒನ್ ಆಲ್ಸೋ. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇಟ್ಸ್ ಎ ಸಬ್ ಕ್ವಶನ್ 1 and 2 and 3 questions are there for this. Just practice the 3 questions. Okay, after that let's see the part B. Okay, find the single source of short. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಇದು ಕೂಡ ಅಷ್ಟೇ, ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಏನಿರುತ್ತೆ ವ್ಯಾಲ್ಯೂಸ್ ಪ್ರತಿಯೊಂದು ನೋಡ್ಕೋಬೇಕಾಗುತ್ತೆ, ಮೀನ್ಸ್ ಎವ್ರಿವನ್ ಚೆಕ್ ದ ವ್ಯಾಲ್ಯೂಸ್. ಓಕೆ, ಇದರಿಂದ ತುಂಬ ಕ್ವಶನ್ಸ್ ಕೂಡ ಆಗ್ತಾ ಇರುತ್ತೆ, ಆನ್ಸರ್ಸು ಮಿಸ್ ಮ್ಯಾಚ್ ಆಗ್ತಾಯಿದೆ, ಮೀನ್ಸ್ ಬರೆಯೋದು ತಪ್ಪಾಗ್ತಾ ಇರುತ್ತೆ. ಸೊ ಎವ್ರಿವನ್ ಬರೆಯೋವಾಗ ನೀಟಾಗಿ ಬರೆಯುತ್ತೆ. ಸೊ ಫಸ್ಟ್ ಕ್ವಶನ್ ಆ್ಯಂಡ್ 2 ಸೆಕೆಂಡ್ ಸಬ್ ಕ್ವಶನ್ ಆ್ಯಂಡ್ 3rd ಸಬ್ ಕ್ವಶನ್ಸ್. ಸೊ ಇದು ಇನ್ ದಿಸ್ 3 ಆಫ್ ದ ಕ್ವಶನ್, 1 ಆಫ್ ದ ಕ್ವಶನ್ ಕಮ್ ಫಾರ್ ಎಕ್ಸಾಮ್. ಸೊ 10 out of 10. ಆ್ಯಕ್ಚುಲಿ ಈಗ ಇದು 2 ಟಾಪಿಕ್ಸ್ ಆಯಿತಾ. ಇದ್ರ ಬಂದುಬಿಟ್ಟು ಇದರಲ್ಲಿ ಅಷ್ಟೇ, ಇದು ಸೆಕೆಂಡ್ ಕ್ವಶನ್ ಅಂದಿದ್ದಲ್ಲ, ಇದು ಸೆಕೆಂಡ್ ಆ್ಯಂಡ್ 3rd ಕ್ವಶನ್. ಇವಾಗ ಏನಿದೆಯಲ್ಲ
ಕ್ಲಾಸಿಕಲ್ಸ್ ಅಲ್ಗಾರಿದಮ್ಸ್ ಏನಿದೆಯಲ್ಲ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ಸ್ಗೆ. ಇದು 20 ಔಟ್ ಆಫ್ 20ಗೆ ಈಸಿಯಾಗಿ ತೊಗೋಬೋದು ನಿಮಗೆ ಎಕ್ಸಾಮ್ಸ್ ಇರುತ್ತೆ. ಸೊ ಇದರಲ್ಲಿ 3 ಕ್ವಶನ್ಸ್ ಕೊಟ್ಟಿದ್ದೆನಲ್ಲ, ಈ ಮೂರು ಟಾಪಿಕ್ನು ಎಕ್ಸಾಮ್ಗೆ ಫೋಕಸ್ ಮಾಡಿ. ಯಾಕಂದರೆ ಯಾವುದನ್ನು ಮೀನ್ಸ್ ಆಪ್ಷನಲಾಗಿ ಬರ್ಬೋದು, ಸೊ ಆಫ್ ಮೈನ್ ಜೊತೆ. ಸೊ ಅದರಿಂದ ಈ 3 ಕ್ವಶನ್ಸ್ ಏನಿದೆಯಲ್ಲ ಪ್ರತಿಯೊಂದು ಟಾರ್ಗೆಟ್ ಮಾಡು. ಪ್ಲೀಸ್ ಟ್ರೈ ಟು ಗೆಟ್ ಔಟ್ ಆಫ್ 40 ಇನ್ ದಿಸ್ ಸಬ್ಜೆಕ್ಟ್ ಆಯಿತಾ. ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ವಿ ಡಿಡ್ ಹಾರ್ಡ್ ವರ್ಕ್. ಅವ್ರ ಟೀಮ್ನ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡಿ ನಿಮಗೆ ಈ ಥರ ಅವೈಲಬಲ್ಸು ಏನು ಕಾಣಿಸ್ತಿದೆ ಈ PDF ಪ್ರತಿಯೊಂದು ಕೂಡ ಅವರೇ ಎಲ್ಲ ಎಫರ್ಟ್ಸ್ ಆಗಿದ್ದಾರೆ. ಸೊ ನಿಮ್ಮದು ಜವಾಬ್ದಾರಿ ಒಂದೇ, ಔಟ್ ಆಫ್ ತೊಗೋಬೇಕು ಅಷ್ಟೇ ಎಕ್ಸಾಮ್ಸ್ ಆಗಿದ್ದಾವೆ. ಸೊ ಪ್ರಾಬ್ಲಮ್ 5 ಮಾಡೆಲ್ 5 ನೋಡೋಣ. ಮಾಡೆಲ್ 5 ಅಷ್ಟೇ ಈಸಿಯಾಗಿ ನೀವು 20 ಔಟ್ ಆಫ್ 20 ತೊಗೋಬೋದು ಎಕ್ಸಾಮ್ಗೆ. ಆ್ಯಕ್ಚುಲಿ ಐ ಕ್ಯಾನ್ ಸಿ ದ 3 ಆಫ್ ದ ಕ್ವಶನ್ಸ್ ಅದು ಫಿಕ್ಸ್ ಕ್ವಶನ್ಸು, ಬಟ್ ನಾನು ಹೇಳಲ್ಲ 3 ಪಾಯಿಂಟ್ ವಿಡಿಯೋದಲ್ಲಿ ಹೇಳ್ತೀನಿ. ಎಕ್ಸ್ಪ್ಲೇನ್ ದ NQ's ಪ್ರಾಬ್ಲಮ್ ವಿತ್ ಎಕ್ಸಾಂಪಲ್ ಯೂಸಿಂಗ್ a backtracking approach. What is the decision tree? Construct decision tree for 3 elements of insertion sort. Illustrate is same questions. First one, okay. Explain the greedy approximation of algorithms to solve the discrete snapshot problem. Very very important. And this question, no need, leave it. Try to miss if you want out of it, you just read these 2 questions also, this question also. So in this 5 of the question, one question fix for your exams ಅಂತ ಹೇಳ್ತೀನಿ. The fix for one question. Please ಯಾರು ಮಿಸ್ ಮಾಡೋಕೆ ಹೋಗ್ಬೇಡಿ. ಆನ್ಸರ್ಸ್ ಆಲ್ಸೋ ವೆರಿ ಅಪ್ಲೋಡೆಡ್. ಟ್ರೈ ಟು ರೀಡ್ ದೀಸ್ 5 questions, okay. In these 5 questions you'll get like easily 10 marks, okay. After that let's see the part B, snapshot problem. Snapshot problem ಅಂದ್ಬಿಟ್ಟು ವೆರಿ ಈಸಿ ಅಂತ ಹೇಳ್ತೀನಿ, ಇಂಪಾರ್ಟೆಂಟ್ ಕೂಡ ಅಂತೇಳಿ. ಯಾರು ಕೂಡ ಕಾಂಪ್ಲಿಕೇಟ್ ಮಾಡಿದ್ರೆ ಓದ್ಕೋಬೇಕು ಎಕ್ಸಾಮ್ಸ್ಗೆ. ಸೊ ಇಫ್ ಯು ಸಿ ದಟ್ ಹೈಟ್ ಆ್ಯಂಡ್ ವೈಟ್ ವ್ಯಾಲ್ಯೂ ಮೀನ್ಸ್ ವ್ಯಾಲ್ಯೂ ಡಿವೈಡ್ ಬೈ ವೈಟು ಇದನ್ನ ಮಾಡಬೇಕಾಗಿರುತ್ತೆ. ಮೀನ್ಸ್ ಕ್ಯಾಲ್ಸಿ ತೊಗೊಂಡೋಗಿ, ವೆರಿ ವೆರಿ ಇಂಪಾರ್ಟೆಂಟ್. ಎವ್ರಿವನ್ ಟೇಕ್ ಯುವರ್ ಕ್ಯಾಲ್ಸಿ ಟು ಯುವರ್ ಎಕ್ಸಾಮ್ ಹಾಲ್ ಆಯಿತಾ. ನೆಕ್ಸ್ಟು ಹೈಟ್ ಆ್ಯಂಡ್ ವೈಟ್ ವ್ಯಾಲ್ಯೂ, ಒಂದೊಂದು ಕ್ವಶನ್ಗೆ ವೈಟು ವ್ಯಾಲ್ಯೂ ಕೊಟ್ಟಿರಲ್ಲ, ಬಟ್ M=10. ಬಟ್ ನಾನು ಬರೆದಿಲ್ಲ, ಬಟ್ ಇಟ್ಸ್ ಓಕೆ, ನಾನು ಬರೀತೀನಿ ಇಲ್ಲಿ ಕೂಡ. ಮೀನ್ಸ್ ಮಾಡೆಲ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡ್ತೀನಿ, ಇಲ್ಲಿ ವ್ಯಾಲ್ಯೂ ಎಷ್ಟು ಅಂತ ಹೇಳ್ತೀನಿ ನಾನು, ಓಕೆನಾ. ನೆಕ್ಸ್ಟ್ ಥರ್ಡ್ ಕ್ವಶನ್ನು ಐಟಮ್ ವೈಟ್ ವ್ಯಾಲ್ಯೂ ವೆರಿ ಇಂಪಾರ್ಟೆಂಟ್ ಆಗಿದೆ. ಇದು ಕೂಡ ಅಷ್ಟೇ. ದಿಸ್ ಕ್ವಶನ್ಸ್ ಒಂದೊಂದು ಸರಿ ಈ ಕ್ಯಾಲ್ಕುಲೇಟ್ ಮಾಡಿರೋದು ಕೊಡ್ತಿರ್ತಾರೆ, ಇಲ್ಲ ಕೊಟ್ಟಿರಲ್ಲ ಅಷ್ಟೇ. ಈ ಜಸ್ಟ್ ಸಿಂಪಲ್ ರೋ ಏನು 4/40 ಏನು 10 ಬರುತ್ತೆ ಅಷ್ಟೇ ಆನ್ಸರ್. 7/42 ಎಷ್ಟು ಬರುತ್ತೆ, ನೀವು ಕ್ಯಾಲ್ಸಿಯಲ್ಲಿ ಈಸಿಯಾಗಿ ಮಾಡ್ಬೋದು. ಮಾಡಿಬಿಟ್ಟು ಈ ವ್ಯಾಲ್ಯೂ ಟೋಟಲ್ ವ್ಯಾಲ್ಯೂ ಏನಿದೆ ಈ ವ್ಯಾಲ್ಯೂ ಮಾಡಿಬಿಟ್ಟು ಇಲ್ಲಿ ಬರೀಬೇಕಾಗಿರುತ್ತೆ ಅಷ್ಟೇ. ಜಸ್ಟ್ ಈಸಿ ಆಯ್ತಾ. ಈ 3 ಕ್ವಶನ್ಸ್, ಇನ್ ದಿಸ್ 3 ಕ್ವಶನ್ 1 ಕ್ವಶನ್ ಫಿಕ್ಸ್ ಫಾರ್ ಯುವರ್ ಎಕ್ಸಾಮ್ಸ್ ಆಯಿತಾ. ವೆರಿ ವೆರಿ ಈಸಿ ಕ್ವಶನ್ಸ್ ಆಗಿದೆ. ಇಟ್ಸ್ ಆಪ್ಷನಲ್, ಸಬ್ಸೆಟ್ ಇಸ್ ಆಪ್ಷನಲ್ ಅಂತ ಹೇಳ್ತೀನಿ ನಾನು. ವೈ ಬಿಕಾಸ್ ಇದು ಬಂದುಬಿಟ್ಟು ಇನ್ ಕೇಸ್ ಸಬ್ಸೆಟ್ ಬಂದರೂ ಕೂಡ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಈಸಿ ಕ್ವಶನ್ ಇದೆ, ಇದು ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ. ಇದ್ರಿಗೂ ಆನ್ಸರ್ಸ್ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೋಬೋದು. ಸೊ ಫಿಕ್ಸ್ ಕ್ವಶನ್ ಆಗುತ್ತೆ. ಈ ಮಾಡಲಲ್ಲಿ 20 ಔಟ್ ಆಫ್ 20 ಈಸಿಯಾಗಿ ತೊಗೋಬೋದು ನಿಮ್ಮ ಎಕ್ಸಾಮ್ಗೆ ಆಯಿತಾ. ಸೊ ಇನ್ನೊಂದು ನಾನು ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ ಹೇಳ್ತೀನಿ ನಿಮಗೆ. ಸೊ ಮಾಡೆಲ್ 5 ಈಸಿಯಾಗಿ ಔಟ್ ಆಫ್ 40 ತೊಗೋಬೋದಾ. ನೆಕ್ಸ್ಟ್ 3.0 ವೀಡಿಯೋಸ್ ಆ್ಯಂಡ್ 2.0 ವೀಡಿಯೋಸ್ ವೆನ್ ಯೂರ್ ಅಪ್ಲೋಡಿಂಗ್ ಸರ್ ಅಂದರೆ ಇಟ್ಸ್ ಲೈಕ್ 16th ಅಲ್ವಾ. ಐ ವಿಲ್ ಅಪ್ಲೋಡ್ ಲೈಕ್ ಇನ್ ಸ್ಯಾಟರ್ಡೇ ಐ ವಿಲ್ ಅಪ್ಲೋಡ್, ಓಕೆ. ನಾನು ಸ್ಯಾಟರ್ಡೇ ಅಪ್ಲೋಡ್ ಮಾಡ್ತೀನಿ. ಇವತ್ತು ನಮಗೆ ಟ್ಯೂಸ್ಡೇ ಆಗ್ತಿದೆ, ಸ್ಯಾಟರ್ಡೇ ಅಪ್ಲೋಡ್ ಮಾಡ್ತೀನಿ. ಮಂಡೇ ಎಕ್ಸಾಮ್ ಇರೋದ್ರಿಂದ ನಿಮಗೆ ಸಂಡೇ ಇದು ಬಂದುಬಿಟ್ಟು ಫ್ರೈಡೇ, ಓಕೆ. Friday we are going to upload in 2.0 videos and Saturday we are going to upload 3.0 videos ಆಯಿತಾ. ನಿಮಗೆ ಮೀನ್ಸ್ ಯಾರೋ ಪ್ರೆಷರೈಸ್ ತೊಗೊಂಡಿರೋ ಎಕ್ಸಾಮ್ಗೆ ಓದಕ್ಕೆ ಟ್ರೈ ಮಾಡಿ ಆಯಿತಾ. ಸೊ 3.0 ವೀಡಿಯೋಸ್ ಇನ್ ದ ಟೈಮ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಅಪ್ಲೋಡ್ ಆಯಿತಾ. ಸೊ ಎವ್ರಿ ಒನ್ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡಿ. ಆರ್ ಇನ್ ಕೇಸ್ ಲೀವ್ ವಿ ಆರ್ ಅಪ್ಲೋಡಿಂಗ್ ಇನ್ 2.0 ವೀಡಿಯೋಸ್ ಲೈಕ್ Thursday we are going to upload in 2.0 videos and Friday we are going to upload in 3.0 videos, okay. Actually it will take more time, okay, it's okay ಆಯಿತಾ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಟ್ರೈ ಟು 3.0 ವೀಡಿಯೋಸ್ 50+ ಮಾರ್ಕ್ಸ್ ಅಂತ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಓನ್ಲಿ ಇಚ್ ಕನ್ಸಿಸ್ಟ್ 3 ಕ್ವಶನ್ಸು ಆ್ಯಂಡ್ 75+ ಮಾರ್ಕ್ಸ್, 5 ಕ್ವಶನ್ಸ್ ಫ್ರಮ್ ಈಚ್ ಮಾಡ್ಯೂಲ್ಸ್. ಸೊ ನೀವು ತುಂಬ ರೆಫರ್ ಮಾಡಿ, ನಮ್ದು ಏನಿದೆ ಅದೇ ಕ್ವಶನ್ಸ್ ಎಕ್ಸಾಮ್ ಬರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡೋರು, ಸಬ್ಸ್ಕ್ರೈಬ್ ಮಾಡಿ. ಇವಾಗಿನ ಮಾಡಿಲ್ಲ ಅಂದರೆ ಇದು ಮಾಡೋಕ್ಕೆ ನಮಗೆ ತುಂಬ ಟೈಮ್ ಹಿಡಿಯುತ್ತೆ. ನಾನು ಅನ್ಕೊತಿದ್ದೀನಿ ನಮ್ಮ ಕರ್ನಾಟಕ ಜನತೆ ಏನಿದೆ ತುಂಬ ಸಪೋರ್ಟ್ ಮಾಡ್ತಾರೆ ಅಂದ್ಕೊತಿದ್ದೀನಿ. ಸೊ ಥ್ಯಾಂಕ್ ಯು. ಇದುವರೆಗೂ ವಾಚ್ ಮಾಡಿದ್ದಕ್ಕೆ ನಿಮ್ಗೆ ತುಂಬ ಏನು ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ, ಅದರಿಂದ ನೀವು ಕಂಫರ್ಟಬಲ್ ಆಗಿದ್ದೀರ ಅನ್ಕೋತೀನಿ. ಥ್ಯಾಂಕ್ ಯು. ಇದುವರೆಗೂ ವಾಚ್ ಮಾಡಿದ್ರೆ ತುಂಬ ಥ್ಯಾಂಕ್ ಯು.